ಸರ್ 2 ವರ್ಷ ಆಗಿತ್ತು ನಾನು ಮೈಕ್ ಬಿಟ್ಟು. ಮೈಕ್ ಕೊಟ್ಟಿದ್ ಕೂಡ್ಲೆ ನನ್ಗೆ ಅನ್ಸಿದ್ದು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಹೇಳೋಣ ಅನ್ಕೊಂಡೆ ಬೈತೀರ ಅಂದ್ಬಿಟ್ಟು ಸುಮ್ನೆ ಅದೆ. ಸರ್ ತಲ್ವಾರ್ ಸಿನಿಮಾ ನನ್ಗಿದು ತುಂಬಾ 3ನೇ ಸಿನಿಮಾ, ತುಂಬಾ ಮುಖ್ಯವಾದ ಸಿನಿಮಾ. ನಾನು ತುಂಬಾ ಇಷ್ಟಪಟ್ಟು ಬರೆದಂತ ಒಂದು ಕತೆ. ಇದು ನಾನು ಹಾಸ್ಟೆಲಲ್ಲಿ ಓದ್ಬೇಕಾದಾಗ ನನ್ನ ಕಣ್ಮುಂದೆ ನಡೆದಂತ ಒಂದು ನಿಜವಾದ ಘಟನೆ. ನಿಜವಾದ ಲವರ್ಸ್ ಇಬ್ರು ಪಾಸ್ ಆಗ್ಬೇಕಾದಾಗ ಬರ್ಡೇ ದಿನ ಒಂದು ಡೆತ್ ಆಗುತ್ತೆ. ಆ ಡೆತ್‌ನ ಸುತ್ತ ಒಂದು ರೌಡಿಸಂ ಕಥೆನ ನಾನು ಇದ್ರ ಮೇಲೆ ಹೆಣೆದಿದ್ದೀನಿ. ಈ ತಲ್ವಾರ್ ಅನ್ನೋದು ಸಂಬಂಧದ ಸುತ್ತ ನಡೀತಕ್ಕಂತ ಒಂದು ಕತೆ. ನಾನು ಧರ್ಮ ಸರ್‌ಗೆ ಒಂದು ಕತೆ ನರೇಟ್ ಮಾಡಿದ್ದೆ. ಆಕ್ಚುಲಿ ಧರ್ಮ ಸರು ನನ್ನ ನಂಬಿ 2ನೇ ಸಿನಿಮಾ ನನ್ಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾ ಏನಾದ್ರು ಮಾಡಿ ಹಿಟ್ ಮಾಡ್ಲೇಬೇಕು ನಮ್ಮ ಪೇರ್ ಅನ್ಬಿಟ್ಟು ಒಂದು ಕತೆ ಮಾಡಿದ್ವಿ ಸರ್. ಶೂಟ್‌ಗೆ ಹೋಗ್ಬೇಕು ಆ ಟೈಮಲ್ಲಿ ಇಲ್ಲ ನಮ್ಮಿಬ್ರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ರೆ ಮತ್ತೆ ಲವ್ ಸ್ಟೋರಿ ಬೇಡ, ಬೇರೆ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ನಾನು ಇನ್ನೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ. ಕತೆ ಕೇಳಿ ಅವರು ತುಂಬಾ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡೋಣ ಅಂತಂದ್ರು ಸರ್. ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗೂ ಈ ಕತೆ ಹೇಳಿದೆ. ಫಸ್ಟು ನನಗೆ ಈ ಸಿನಿಮಾದಲ್ಲಿ ಬೆಂತಟ್ ಸೂಪರ್ ಆಗಿದೆ ಕತೆ, ಇದನ್ನ ಮಾಡೋಣ ಅಂತ ನಾನು ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ಮ ಸುರೇಶ್ ಸರ್. ಸೊ ಹಂಗಾಗಿ ಸಿನಿಮಾ ಮೂರ್ತ ಆಯ್ತು. ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್‌ನ ತುಂಬಾ ನೆನ್ಸ್ಕೊತೀನಿ. ಯಾಕಂದ್ರೆ ನಮ್ಗೆ ಫಸ್ಟ್ ಮೂರ್ತ ಆದಾಗ ನಮ್ಗೆ ಬಂದು ಸಪೋರ್ಟ್ ಮಾಡಿ ನಮ್ಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್. ನಾವ್ ಯಾವತ್ತೂ ದರ್ಶನ್ ಸರ್‌ನ ಮರೆಯಲ್ಲ. ಥ್ಯಾಂಕ್ ಯು ದರ್ಶನ್ ಸರ್. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಇದನ್ನ ಮುಗ್ಸಕ್ಕೆ 3 ವರ್ಷ ನಾವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಬಂದೆ. ಯಾಕಂದ್ರೆ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಬಂದಾಗ ನಮ್ಗೆ ಇದು ಆಕ್ಷನ್ ಪೋರ್ಷನ್ ತುಂಬಾ ಟೈಮ್ ಹಿಡಿತ್ತು. ಇದ್ರಲ್ಲಿ 3 ಜನ ಮಾಸ್ಟರ್‌ಗಳಿದ್ದಾರೆ. ಒಂದು ವಿನೋದ್ ಮಾಸ್ಟ್ರು. ಅವರು ತುಂಬಾ ಚೆನ್ನಾಗಿ ಒಂದು ಫೈಟ್ ಮಾಡ್ಕೊಟ್ರು ನಮ್ಗೆ. ಆಮೇಲೆ ಇನ್ನೊಂದು ಜೆ.ಕೆ. ಸರ್ ಬಂದ್ಬಿಟ್ಟು ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಇದು ರೋಲ್‌ನ ಪ್ಲೇ ಮಾಡಿದ್ದಾರೆ. ಅದನ್ನ ವಿನೋದ್ ಮಾಸ್ಟರ್ ಶೂಟ್ ಮಾಡ್ಕೊಟ್ರು. ಮತ್ತೆ ಕುಂಪು ಚಂದ್ರು ಮಾಸ್ಟರ್ ಒಂದು 2 ಫೈಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಡಿಫರೆಂಟ್ ಡ್ಯಾನಿ ಮಾಸ್ಟರ್ ಒಂದು ಮಾಡಿದ್ರು. ಟೋಟಲ್ ಆಗಿ 4 ಆಕ್ಷನ್ ಈ ಸಿನಿಮಾದಲ್ಲಿದೆ. ಈ ಸಿನಿಮಾಗೆ ನಮ್ಮ ಕೆ.ಬಿ. ಪ್ರವೀಣ್ ಸರ್ ಇವರು ಮುಮ್ತಾಜು ನಾನು ಜೊತೆ ಕೆಲಸ ಮಾಡಿದ್ವಿ. ಆಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್‌ಗೆ ಪ್ರವೀಣ್ ಸರ್‌ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಾನೇ. ಅಲ್ಲಿಂದ ನಮ್ಮ ಜರ್ನಿ ಹೀಗೆ ಸಾಗಿ ತಲ್ವಾರ್‌ವರೆಗೂ ಬಂದಿದೆ. ಅವ್ರು ನಂಗೆ ತುಂಬಾ ಇದರಲ್ಲಿ 2 ಸಾಂಗ್ ಕೊಟ್ಟಿದ್ದಾರೆ. ಒಂದು ತಾಯಿ ಸಾಂಗ್ ಕೊಟ್ಟಿದ್ದಾರೆ. ನಂಗೆ ತುಂಬಾ ಅದು ನಂಗೆ ಪ್ರತಿದಿನಾನು ಅದು ನನ್ಗೆ ನೆನಪಾಗ್ತಾನೆ ಇರುತ್ತೆ. ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ಸರ್. ಇನ್ನು ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನೆ. ಧರ್ಮ ಸರ್ ಆಕ್ಚುಲಿ ಎಲ್ಲ ಈ ಶೇಡಲ್ಲಿ ಬಂದ್ಬಿಟ್ಟು ಧರ್ಮ ಸರ್‌ನ ಲವರ್ ಬಾಯ್ ಮಾಡಿದ್ದಾರೆ. ಸುಮಾರು ಇದು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನಂದ್ರೆ ಫಸ್ಟ್ ಡೇ ಶೂಟ್ ಮಾಡ್ತೀನಿ. ಫಸ್ಟ್ ಡೇ ಶೂಟ್ ಮಾಡಿದ ತಕ್ಷಣ ಮತ್ತೆ 10 ಡೇಸ್ ಅವ್ರು ರೆಸ್ಟ್ ತಗೋತಾರೆ. ಕಾರಣ ಏನಂದ್ರೆ ನಾನ್ ಮಾಡಿದ ಮಿಸ್ಟೇಕು. ಅವ್ರಿಗೆ ಫಸ್ಟು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ ಇದರಲ್ಲಿ. ಏರ್ ಬಿಡಿಸ್ತೀನಿ, ಗಡ್ಡ ಬಿಡಿಸ್ತೀನಿ. ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು 10 ಡೇಸ್ ಬ್ರೇಕ್ ಆಗೋಗುತ್ತೆ. ಸೊ ಅವ್ರು ಯಾವತ್ತಿಗೂ ಒಂದಿನಾನು ಬೇಜಾರು ಮಾಡ್ಕೊಳ್ದೆ ಮತ್ತೆ ವಾಪಸ್ಸು ಸರ್ ರೆಡಿ ಇದೀನಿ ಶೂಟಿಂಗ್ ಹೋಗೋಣ ಅಂತೇಳಿ ಮತ್ತೆ ಶೂಟಿಂಗ್ ಬಂದ್ರು. ಗಡ್ಡ ಇಲ್ಲಿವರೆಗೂ ಗಡ್ಡ ಬಿಟ್ಬಿಟ್ಟಿದೆ. ಅದೊಂದು ಡೈಲಾಗ್ ಬಂತು. ಗಡ್ಡ ಕಿಸ್ ಮಾಡೋ ಗಡ್ಡ ಬಿಟ್ಟಿದ್ರೆ ಅದೇನೋ ಒಂದು ಡೈಲಾಗು ಪ್ಲೇ ಆಯ್ತು. ಅದು ಅವಾಗ ಗಡ್ಡ ಮತ್ತೆ ಏರ್‌ನ ಮೇಂಟೈನ್ ಮಾಡಿ ಅಷ್ಟು ಒಂದೂವರೆ ವರ್ಷ ಬೇರೆ ಸಿನಿಮಾಗಳಿದ್ರೂನು ಆ ಸಿನಿಮಾಗಳನ್ನ ಮ್ಯಾನೇಜ್ ಮಾಡ್ಕೊಂಡು ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಟ್ಟಲ್ಲ. ಥ್ಯಾಂಕ್ ಯು ಧರ್ಮ ಸರ್. ಆಮೇಲೆ ನೀವು ನನ್ನ ನಂಬಿ 2ನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ. ಈ ಸಿನಿಮಾದಲ್ಲಿ ನಾನು 100% ಅದನ್ನ ಉಳಿಸ್ಕೊಂಡಿದ್ದೀನಿ. ಯಾಕಂದ್ರೆ ಜನವರಿಗೆ ರಿಲೀಸ್‌ಗೆ ಪ್ಲಾನ್ ಮಾಡ್ತಾ ಇದೀವಿ. ಟ್ರೈಲರ್ ಯಾಕಂದ್ರೆ ಈಗ ನಾನು ಮಾತಾಡೋದಕ್ಕೆ ತುಂಬಾ ಇಲ್ಲೇನು ಪ್ಲೇ ಮಾಡಿಲ್ಲ. ಒಂದು ಸಾಂಗ್ ಪ್ಲೇ ಆಗಿದೆ. ಇಲ್ಲಿ ಡೈರೆಕ್ಟರ್‌ದು ಕೈ ಚಳಕ ಅಂತ ಏನು ಇದರಲ್ಲಿ ಏನು ನಾನು ತೋರ್ಸೋದಕ್ಕಾಗಲ್ಲ. ಒಂದು ಟ್ರೈಲರ್ ಬರುತ್ತೆ ಸರ್. ಅದನ್ನ ತುಂಬಾ 3 ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಕಮ್ ಬ್ಯಾಕ್ ಬರ್ಬೇಕಂತ ಒಂದು ತುಂಬಾ ಅದ್ಭುತವಾದ ಒಂದು ಟ್ರೈಲರ್‌ನ ರೆಡಿ ಮಾಡಿದೀವಿ. ಜನವರಿ ಮೇ ಬಿ 2nd ವೀಕ್ ರಿಲೀಸ್ ಮಾಡಂತ ಪ್ಲಾನ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್‌ನ ಲಾಂಚ್ ಪ್ಲಾನ್ ಮಾಡ್ತಾ ಇದೀವಿ. ಇದು ಮತ್ತೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅವಿನಾಶ್ ಸರ್ ಮಾಡಿದ್ದಾರೆ. ಇವ್ರ ಕ್ಯಾರೆಕ್ಟರ್ ಏನಂದ್ರೆ ಇವ್ರನ್ನೆಲ್ಲೂ ಪ್ಲೇ ಮಾಡಿಲ್ಲ ಜಾಸ್ತಿ ನಾವು. ಇವ್ರು ಮಜಾ ಬರ್ದಲ್ಲಿ ಮಾಡ್ತಾ ಇದ್ರು. ದರ್ಶನ್ ಸರ್ ಇದು ನಮ್ಮ ಧರ್ಮ ಸರ್ ಡೇಟ್ ತಂದ್ಬಿಟ್ವಿ. ಇವ್ರ ನಂಬರ್ ಕೂಡ ಸಿಗ್ಲಿಲ್ಲ. ಚಾನಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಇವ್ರನ್ನ ಕರ್ಕೊಂಡ್ಬಂದು ಆಕ್ಟ್ ಮಾಡಿಸಿದ್ವಿ. ಫಸ್ಟ್ ಸಿನಿಮಾ ನಮ್ಮ ಅಮೀರ್ ಸರ್. ಇವ್ರದ್ದು ಒಂದು ರೋಲ್ ತುಂಬಾ ಚೆನ್ನಾಗಿದೆ. ನನ್ಗೆ ಈ ಸಿನಿಮಾದಲ್ಲಿ ಮೇಜರ್ ಆಗಿ ಟ್ವಿಸ್ಟ್‌ಗಳಾಗ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅವಿ ಸರ್ ಮಾಡಿದ್ದಾರೆ. ಇವ್ರಿಗೆ 100% ಈ ಸಿನಿಮಾಯಿಂದ ಒಂದು ತಿರುವು ಸಿಗುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅವಿ ಸರ್. ನಾನು ಸಾಂಗ್‌ಗಳ ಬಗ್ಗೆ ಹೇಳಿದೆ. ಕರೆಕ್ಟ್ ಹೀರೋಯಿನ್ ಬಗ್ಗೆ ಹೇಳಿ. ನಮ್ಮ ಟೇಬಲ್ ಪೂರಾ ಜೆಂಟ್ಸೇ ತುಂಬೋಗಿದ್ದಾರೆ.
ಇಲ್ಲ ಆಕ್ಚುಲಿ ಇದರಲ್ಲಿ ಹೀರೋಯಿನ್ ಅದಿತಿ ಅಂತ ಮಾಡಿದ್ದಾರೆ. ಅವ್ರದ್ದು 2 ಶೇಡ್ ಬರುತ್ತೆ. ಸೊ ಅವರು ಒಂದು ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ರೈನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ. ಬ್ರೈನ್ ಕ್ಯಾರೆಕ್ಟರ್ ಅಂದ್ರೆ ಅದು ಕತೆಗೆ ತುಂಬಾ ರೌಡಿಸಮ್ ಕಥೆಯಲ್ಲಿ ನಡೀತಕ್ಕಂಥ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂಥ ಒಂದು ಇನ್ಸಿಡೆಂಟ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾರಣಾಂತರದಿಂದ ಅದಿತಿ ಮೇಡಮ್ ಬರಕ್ಕಾಗಿಲ್ಲ. ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ. ನೆಕ್ಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ತೀವಿ. ಅವತ್ತು 100% ಹೀರೋಯಿನ್ ಕರ್ಕೊಂಬರ್ತೀವಿ. ಈ ಬೆಂಚ್‌ಗಳನ್ನ ಚೇಂಜ್ ಮಾಡಿ ಲೇಡೀಸ್‌ನ ಹೀರೋಯಿನ್‌ಗಳನ್ನ ಕೂರಿಸ್ತೀವಿ. ನಾವೆಲ್ಲ ಜೆಂಟ್ಸೇ ಕೂತಿದ್ದೀವಿ. ಸರ್ ಆಮೇಲೆ ಇನ್ನೊಂದು ಲಾಸ್ಟು ನಾನು ಧರ್ಮ ಸರ್‌ಗೆ ಲಾಂಗ್ ಕೊಟ್ಟು ಸುಮಾರು ಒಂದು 3 ವರ್ಷ ಕೊಟ್ಟು ಆಗಿದೆ. ಪಾಪ ಅವ್ರು ಲಾಂಗ್ ಹಿಡಿದು ನಿಂತು ಸುಸ್ತಾಗೋಗಿದ್ದಾರೆ. ಜನವರಿ ತಿಂಗ್ಳು ಲಾಸ್ಟಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್ ಅಷ್ಟೇ. ಇನ್ನೇನಿದ್ರೆ ಕೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.